ಐ ಲೈಫ್ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಬರ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಸದಸ್ಯರ ನಡುವೆ ಇಲ್ಲಿವರೆಗೂ ಸರಾಸರಿ 5,000 ಕೋಟಿಯಷ್ಟು ವ್ಯವಹಾರ ನಡೆದಿರುತ್ತೆ. ಈ ಒಂದು ಸಮುದಾಯದ ಏಳಿಗೆಗಾಗಿ, ಆರ್ಥಿಕ ಏಳಿಗೆಗಾಗಿ ಐ ಲೈಫ್ 2023ರಲ್ಲಿ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಳ್ತು. 1888ರಲ್ಲಿ ಅಕ್ಟೋಬರ್ 16 ಮೊಟ್ಟ ಮೊದಲ ಮೈಸೂರು ಪ್ರಾಂತ್ಯದ ಇಂಡಸ್ಟ್ರಿಯಲ್ ಹಾಗೂ ಅಗ್ರಿಕಲ್ಚರ್ ಸಮಿಟ್ ಇದೇ ಭೂಮಿಯಲ್ಲಿ ನಡೆದಿತ್ತು. ಚಾಮರಾಜ ಒಡೆಯರ್ ಅವರು ಒಂದು ಫಾರ್ವರ್ಡ್ ಥಿಂಕಿಂಗ್ ಆಲೋಚನೆಯಲ್ಲಿ, ಒಂದು ಪ್ರಗತಿಪರವಾದ ಆಲೋಚನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇದೇ ಮೈಸೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಸ್ಟ್ರಿಯಲ್ ಹಾಗೂ ಅಗ್ರಿಕಲ್ಚರಲ್ ಎಕ್ಸಿಬಿಷನ್ ಅನ್ನ ನಡೆಸಿದ್ರು. ಅದನ್ನ ಪ್ರೇರಣೆಗೂ ಕೂಡ ತಗೊಂಡು ಈ ಒಂದು ಸಾಂಸ್ಕೃತಿಕ ನಾಡಿನಲ್ಲಿ ಇಲ್ಲಿಯ ಯುವಕರಿಗೆ, ಇಲ್ಲಿಯ ಕರಕುಶಲತೆಯಲ್ಲಿ ತೊಡಗಿಸ್ಕೊಂಡಿರೋರಿಗೆ, ಗುಡಿ ಕೈಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರೋರಿಗೆ ಎಲ್ಲರಿಗೂ ಒಂದು ವೇದಿಕೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಭಾರತ ದೇಶ ಏನು ನಾವು $5 ಟ್ರಿಲಿಯನ್ ಎಕಾನಮಿ ಅಂತ ಏನ್ ಹೇಳ್ತಾ ಇದ್ದೀವಿ, ಈ ಒಂದು $5 ಟ್ರಿಲಿಯನ್ ಎಕಾನಮಿ ಕನಸು ಹಾಗೂ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವ ಕನಸು ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ಎಲ್ಲ ಚಿಕ್ಕ ಚಿಕ್ಕ ಡಿಸ್ಟ್ರಿಕ್ಟ್ಗಳು ಕೂಡ ಆರ್ಥಿಕವಾಗಿ ಬೆಳಿಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಒಂದೊಂದು ಡಿಸ್ಟ್ರಿಕ್ಕಿಗೆ ಹೋಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಗುಡಿ ಕೈಗಾರಿಕೆ, ನ್ಯಾನೋ, ಮೈಕ್ರೋ ಹಾಗೂ ಗೃಹ ಕೈಗಾರಿಕೆ ಇವರಿಗೆ ಒತ್ತನ್ನು ಕೊಟ್ಟು ಈ ಮೂಲ ತತ್ವವನ್ನ ನಮ್ಮ ದಿಕ್ಸೂಚಿಯಾಗಿ ಇಟ್ಕೊಂಡು ಕಾರ್ಯಕ್ರಮವನ್ನು ರೂಪಿಸಲಾಗುತ್ತೆ. 3 ದಿವಸ ಕಂಟಿನ್ಯೂಸ್ ಆಗಿ ಕಾನ್ಫರೆನ್ಸ್ಗಳಿರುತ್ತೆ. ಅನೇಕ ವಿಚಾರಗಳ ಬಗ್ಗೆ ವಿಚಾರ ಸಂಕಿರಣ ಕಾರ್ಯಕ್ರಮಗಳಿರುತ್ತೆ. ಈ ವಿಚಾರ ಸಂಕಿರಣ ಕಾರ್ಯಕ್ರಮಗಳಲ್ಲಿ ಚಿಕ್ಕ ಚಿಕ್ಕ ಗುಡಿ ಕೈಗಾರಿಕೆ ನಡೆಸ್ತಿರುವಂತ ಅನೇಕ ಜನರಿಗೆ ಹಾಗೂ ಇನ್ನೊಂದು ಮಹಿಳೆಯರಿಗೂ ಕೂಡ ಅತಿ ವಿಶೇಷವಾದ ಒತ್ತನ್ನು ಕೊಡಲಾಗುತ್ತೆ. ಅವರಿಗೆ ಹೇಗೆ ಅವರ ಏನು ಆರ್ಥಿಕ ಸದೃಢತೆಯನ್ನ ಕಂಡ್ಕೊಬೇಕು, ಅವರು ಮಾಡ್ತಿರುವ ಕಸುಬುಗಳನ್ನ ಇನ್ನೂ ಹೆಚ್ಚು ಸಮೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಹೇಗೆ ಕೆಲಸವನ್ನ ಮಾಡಬೇಕು, ಈ ವಿಚಾರಗಳನ್ನ ಬ್ರ್ಯಾಂಡಿಂಗ್ ಇರ್ಬೋದು, ಆಪರೇಷನಲ್ ಎಫಿಷಿಯನ್ಸಿ ಇರ್ಬೋದು, ಇವರೆಲ್ಲದನ್ನು ಈ 3 ದಿವಸದ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಅವರಿಗೆ ಅರ್ಥ ಮಾಡಿಸುವಂತ ಈ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಗಳನ್ನ ಕರೆಸಿ ಏನೂ ಶುಲ್ಕ ಇಲ್ದಲೆ ಅವರ ಅನುಭವಗಳನ್ನ ತಿಳ್ಕೊಳ್ಳುವಂತ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಕ್ ಹೊರಟಿದ್ದೀವಿ. ನಮ್ಮ ಈ ಭಾಗದ ಪರಂಪರೆ, ಸಂಸ್ಕೃತಿಯನ್ನ ಎಲ್ಲರಿಗೂ ಪರಿಚಯಿಸುವ ನಿಟ್ಟಿನಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಜೊತೆಗೆ ಸರಿಸುಮಾರು 250ರಿಂದ 300 ಸ್ಟಾಲ್ಗಳಿರ್ತವೆ. ಜನವರಿ 17, 18, 19, 2025 ವೆನ್ಯೂ ಬಂದು ಮಹಾರಾಜ ಕಾಲೇಜ್ ಗ್ರೌಂಡ್ಸ್, ಮೈಸೂರು. ಸರಿಸುಮಾರು 5,000 ಕೋಟಿ ಅಷ್ಟು ವಹಿವಾಟು ಪರಸ್ಪರ ಮೆಂಬರ್ಗಳು ಮಾಡಿದ್ದಾರೆ. ಒಬ್ರಲ್ಲೊಬ್ರು ಬಿಸ್ನೆಸ್ಗಳು ಮಾಡ್ಕೊಂಡಿದ್ದಾರೆ. ಸರಿ, ಹುಬ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 98 ಕೋಟಿ ನಡೆದಿದೆ. ಅದಕ್ಕಿಂತ ಮುಂಚೆ ನಡೆದಿದ್ರಲ್ಲಿ ಒಂದು 36 ಕೋಟಿ, ಬರೀ 3 ದಿವಸದಲ್ಲಿ 36 ಕೋಟಿ ವಹಿವಾಟು. 15-20 ಜನ ಈಗ ಅಗ್ರಿಕಲ್ಚರ್ ಮತ್ತೆ ಫ್ರಾಂಚೈಸೀಸ್ ಆಂಗಲ್ ಅಲ್ಲಿ ಅವರಿಗೆ ಲಾಭ ಸಿಕ್ಕಿದೆ. ಇವನ್ ಸ್ಟಾಲ್ಗಳಲ್ಲೂ ಕೂಡ ಗುಡಿ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಗೃಹ ಕೈಗಾರಿಕೆ ಅವರಿಗೆ ಅತಿ ಹೆಚ್ಚು ಒತ್ತನ್ನು ಕೊಡುವ ನಿಟ್ಟಿನಲ್ಲಿ ಸ್ಟಾಲ್ಗಳನ್ನ ತಯಾರಿ ಮಾಡಿ, ಸ್ಟಾಲ್ಗಳನ್ನ ಕಟ್ಕೊಳ್ಳಲ್ಲ ಆಸೆ ಇದೆಯೋ, ಆಮೇಲೆ ಯಾರು ವೃತ್ತಿಯಲ್ಲಿ ಸ್ವಂತ ಬಿಸ್ನೆಸ್ ಗಳು ಮಾಡ್ತಾ ಇದಾರೋ ಅವ್ರಿಗೆಲ್ಲರಿಗೂ ಇವೆ. ಇಟ್ ಇಸ್ ಓಪನ್ ಟು ಎವ್ರಿಬಡಿ, ಬರೀ ಫ್ರೀ, ಯಾವುದು ಏನು ಶುಲ್ಕ ಇಲ್ಲ, ನಿಶುಲ್ಕವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ, ಏನು ಶುಲ್ಕ ಇರೋದಿಲ್ಲ. 10% NGO ಮತ್ತೆ ಏನು ಈ ಬಡ ಉದ್ಯಮಿಗಳು ಯಾರು ಇರ್ತಾರೆ ಅವರಿಗೆ ಒಂದು ರಿಯಾಯಿತಿಯನ್ನು ಕೂಡ ಜನರಲಿ ಕೊಡ್ತಾ ಬರ್ತಿದೀವಿ. ಈ ಸಲಿನೂ ಕೂಡ ಮುಂದಕ್ಕೂ ಕೊಡ್ತೀವಿ.
ರಾಮ್ಪುರದಲ್ಲಿ ಹಪ್ಪಳ ಮಾಡುವಂತ ಈ ಒಂದು ಸ್ತ್ರೀ ಸಂಘ ಇದೆ, ಆ ಸಂಘದವ್ರಿಗೆ ಫ್ರೀಯಾಗಿ 2 ಸತಿನೂ ಫ್ರೀಯಾಗಿ ಕೊಟ್ಟಿದ್ದೀವಿ. ಗ್ರಾಮಕ್ಕೆ ಹೋದ್ರೆ ಈ ಮಡಕೆ ಮಾಡುವಂಥವ್ರು ಇದ್ದಾರೆ, ನಾವು ಕಡ್ಕೊಳಕ್ ಬಂದ್ರೆ ಚಾಪೆಯವರು ಇದ್ದಾರೆ. ಆ ಥರ ಒಂದು ಸ್ವಸಹಾಯ ಸಂಘಗಳನ್ನ ಅವ್ರನ್ನ ನಾವು ಸ್ವಲ್ಪ ಬೆಳೆಸ್ಬೇಕಾಗತ್ತೆ. ಸೊ ಅದ್ರ ಜೊತೆಲಿನೇ ಮೈಸೂರು ಅಂದ ತಕ್ಷಣನೇ ಹಿಂದೆ ಹೆರಿಟೇಜು ಇದಕ್ಕೆ ರಿಲೇಟೆಡ್ ಇರೋಂಥವ್ರು ಇದ್ದಾರೆ. ಅವ್ರನ್ನೂ ಸಹ ನಾವು ಇವತ್ತೊಂದು ದಿವಸ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟು ಅವ್ರುಗಳು ಒಂದೊಳ್ಳೆ ಅವರ ಒಂದು ಇದನ್ನ ಶೋಕೇಸ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಸದ್ಯದಲ್ಲಿ ಈಗ ನಮ್ಮ ಕಚೇರಿ ಮೈಸೂರಿನ ಸರಸ್ವತಿಪುರಂ ಕಾಮಾಕ್ಷಿ ಆಸ್ಪತ್ರೆ ರಸ್ತೆಯ ಅರಮನೆ ಕೆಫೆ ಪಕ್ಕದ ರಸ್ತೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಕಾನ್ಕ್ಲೇವ್ ಆಫೀಸು ಎಕ್ಸ್ಕ್ಲೂಸಿವ್ಲಿ ಫಾರ್ ದಿ ಕಾನ್ಕ್ಲೇವ್. ಮತ್ತು ನಮ್ಮ ಕಾನ್ಕ್ಲೇವ್ಗೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಬೇಕಾದರೆ ಅದಕ್ಕೆ ಒಂದು ಮೊಬೈಲ್ ನಂಬರ್ 9035385672 ಈ ಸಂಖ್ಯೆಯಲ್ಲಿ ನಮ್ಮ ಕಾನ್ಕ್ಲೇವ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಮತ್ತು ಜನರ ಮೂಲೆ ಮೂಲೆಗೂ ಈ ವಿಚಾರ ತಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ಬೇಗ ಇದನ್ನ ಯೋಚನೆ ಮಾಡ್ಕೊಂಡಿದೀವಿ. ನಾವು ಎಲ್ಲರೂ ಕಾರ್ಯಪ್ರವೃತ್ತಿಯಿಂದ ಕೆಲಸ ಮಾಡಕ್ಕೂ ಸ್ವಲ್ಪ ಬೇಗ ಶುರು ಮಾಡಿದಷ್ಟು ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಾಯವನ್ನು ಕೂಡ ಬೇಗನೆ ತಗೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ತಗೊಂಡಿರೋದು. ಮತ್ತೆ ತಮ್ಮ ಮುಂದೆ ಬರ್ತೀವಿ.